ರಕ್ಷಿತ್ ಗಾಡಿ ಇಲ್ಲೇನಕ್ಕೆ ಬಂದಿದೆ? ಅವಳು ಇಲ್ಲಿ ಬಂದಿದ್ದಾಳ? ಸಾಕ್ಷಿ, ಸಾಕ್ಷಿ. ಓಹೋ, ಆರ್ಯ ಇನ್ಸ್ಪೆಕ್ಟ್ರು, ನೀವೇನ್ ಸರ್ ಇಲ್ಲಿ? ಆಡ್ಕೊಳ್ಬೇಡ. ಆದಿತ್ಯ ಅರೆಸ್ಟ್ ಆಗಿರೋದು ನಿನಗೆ ಎಷ್ಟು ಹರ್ಟ್ ಆಗಿದೆಯೋ ನನಗೂ ಅಷ್ಟೇ ಹರ್ಟ್ ಆಗಿದೆ. ನಿನಗೆ ಹರ್ಟ್ ಆಗೋದು ಒಂದೇ, ಕಲ್ಲಿಗೆ ಕಣ್ಣೀರು ಬರೋದು ಒಂದೇ. ಆದಿತ್ಯನ ಅರೆಸ್ಟ್ ಮಾಡ್ಬೇಕಾದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ? ಬಟ್ ನಾನೇನು ಮಾಡಲಿ, ಆ್ಯಕ್ಷನ್ ತಗೊಳ್ಳೇಬೇಕಾಯಿತು. ಅದು ಸರಿ, ನೀನೇನಿಲ್ಲಿ? ಕಾಣಿಸ್ತಾ ಇಲ್ವಾ? ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿಸ್ಕೊಳಕ್ ಬಂದಿದ್ದೀನಿ. ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕಿತ್ತು. ನಮ್ಮ ಫ್ಯಾಮಿಲಿ ಡಾಕ್ಟರ್ ಮನೆಗೆ ಬಂದು ಟ್ರೀಟ್ ಮಾಡ್ತಿದ್ರಲ್ವಾ? ನನಗೆ ಮನೇಲಿ ಕೂತು ಕೂತು ಬೋರ್ ಆಗಿತ್ತು, ಅದಕ್ಕೆ ನಾನೇ ಬಂದೆ. ಇದಕ್ಕೂ ನಿನ್ನ ಪರ್ಮಿಷನ್ ತಗೊಳ್ಬೇಕಿತ್ತಾ? ನಿನ್ನ ಕೈ ಇನ್ನೂ ನೋವೇರೋ ಆಗಿದೆ. ಇಷ್ಟು ನೋವು ಇಟ್ಕೊಂಡು ಸ್ಕೂಟ್ರಲ್ಲಿ ಯಾಕೆ ಬರಕ್ಕೆ ಹೋದೆ? ಆಟೋಲ್ಲಿ ಬರಬೇಕಿತ್ತು. ಗಾಡಿ ಓಡಿಸೋ ಅಷ್ಟು ನನ್ನ ಗಾಯ ವಾಸಿ ಆಗಿದೆ. ಮುಗಿತಾ ನಿನ್ನ ಇನ್ವೆಸ್ಟಿಗೇಷನ್? ಇನ್ವೆಸ್ಟಿಗೇಷನ್ ಅಲ್ಲ ಸಾಕ್ಷಿ, ಕನ್ಸರ್ನಿಂದ ಕೇಳಿದೆ. ಆದಿತ್ಯನ ಅರೆಸ್ಟ್ ಮಾಡ್ಕೊಂಡು ಹೋಗುವಾಗ ನಿನ್ನ ಕನ್ಸರ್ನ್ ಹೇಗಿದೆ ಅಂತ ನಾನು ನೋಡಿದ್ದೀನಿ. ಮಾತು ಅದನ್ನೇ ಹೇಳಿ ಹಂಗಿಸ್ಬೇಡ. ಆರ್ತಿಯಮ್ಮ ಹೇಗಿದ್ದಾರೆ? ಮಗ ಅರೆಸ್ಟ್ ಆಗಿರುವಾಗ ಯಾವ ತಾಯಿ ತಾನೇ ನೆಮ್ಮದಿ ಆಗಿರೋಕ್ಕೆ ಸಾಧ್ಯ? ಮಗ ಆಗಿ ನೀನು ಅವ್ರಿಗೆ ನೆಮ್ಮದಿ ಕೊಡಬೇಕಿತ್ತು. ಆದರೆ ನೀನು ಅವ್ರು ನರಳಾಡೋ ಹಾಗೆ ಮಾಡಿಬಿಟ್ಟಿಯಲ್ಲೋ. ರಂಜಿತ್ಗೆ ಆದಿ ಚಾಕು ಚುಚ್ಚಿದ ಸ್ವಲ್ಪ ಹೊತ್ತಲ್ಲೇ ನೀನು ಆರ್ತಿಯಮ್ಮ ಗೆಸ್ಟ್ ಹೌಸ್ಗೆ ಹೋದ್ರಿ ಅಂತ ಸೆಕ್ಯೂರಿಟಿ ಹೇಳ್ದ. ಯಾಕೆ ಹೋಗಿದ್ರಿ ಅಲ್ಲಿಗೆ? ಅದು ಆದಿತ್ಯ ರಂಜಿತ್ ಮೇಲೆ ಯಾವುದೋ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದ. ಮೋಸ್ಟ್ಲಿ ಫೈನಾನ್ಸ್ ವಿಷಯಕ್ಕೆ ಜಗಳ ಆಗಿತ್ತು ಅನ್ಸುತ್ತೆ. ಹೋಗಿ ಎಲ್ಲಿ ಗಲಾಟೆ ಮಾಡಿಬಿಡ್ತಾನೋ ಅಂತ ಅದನ್ನು ತಪ್ಸೋಕ್ಕೆ ನಾನು ಆರ್ತಿಯಮ್ಮ ಹೋಗಿದ್ವಿ. ರಂಜಿತ್ ಹತ್ರ ಆದಿಗೆ ಫೈನಾನ್ಸ್ ವ್ಯವಹಾರ ಆಯ್ತಾ? ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಆದಿ ಕೋಪದಲ್ಲಿ ರಂಜಿತ್ ಬಗ್ಗೆ ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಿದ್ದ ಅಷ್ಟೇ. ಮನೆಗೆ ಡ್ರಾಪ್ ಮಾಡಿಸ್ಲಾ? ನೋ ಥ್ಯಾಂಕ್ಸ್, ನನ್ನ ವೆಹಿಕಲ್ ಇದೆ. ಸರಿ, ಹುಷಾರಾಗಿ ಹೋಗು. ಆರ್ತಿ ಅಮ್ಮಂಗೆ ಧೈರ್ಯ ತಗೊಳಕ್ಕೆ ಹೇಳು. ನಾನೇನೋ ಧೈರ್ಯ ಹೇಳ್ತೀನಿ, ನೀನು ಬಂದು ಧೈರ್ಯ ಕೆಡಿಸ್ತಾ ಇದ್ರೆ ಅಷ್ಟೇ ಸಾಕು. ಒಳಗೆ ಬರ್ಬೋದಾ? ಓ ಇನ್ಸ್ಪೆಕ್ಟ್ರು, ಬನ್ನಿ ಬನ್ನಿ. ನನ್ನ ಮಗ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾಯ್ತಾ ಇದ್ದಾನೆ. ಸ್ಟೇಟ್ಮೆಂಟ್ ತಗೊಂಡು ನನ್ನ ಮಗನಿಗೆ ಯಾರು ಹೀಗೆ ಮಾಡಿದಾರೋ ಅವ್ರ ಮೇಲೆ ಪಕ್ಷಪಾತ ಇಲ್ಲದೆ ಆಕ್ಷನ್ ತಗೋಬೇಕು. ಫಸ್ಟು ನಿಮ್ಮ ಮಗ ಸ್ಟೇಟ್ಮೆಂಟ್ ಕೊಡಲಿ. ಅಟ್ಯಾಕ್ ಮಾಡಿರೋದು ಯಾರೇ ಆಗಿರಲಿ, ನಾನು ಆ್ಯಕ್ಷನ್ ತಗೊಳ್ತೀನಿ. ಒಂದು ವೇಳೆ ಆ್ಯಕ್ಷನ್ ತಗೊಳಕ್ಕಾಗದೇ ಇದ್ರೆ ಅವತ್ತೇ ನಾನು ಕೆಲ್ಸಕ್ಕೆ ರಿಸೈನ್ ಮಾಡ್ತೀನಿ. ನಿಮ್ಮ ಮಾತಿನಲ್ಲಿರೋ ಕದ್ರು ಕೆಲಸದಲ್ಲಿ ತೋರಿಸಿ. ನಿಮ್ಮೆಲ್ಲ ಅಸಲ್ಟ್ ಆಯ್ತಲ್ವಾ, ಅದಕ್ಕೆ ಸ್ಟೇಟ್ಮೆಂಟ್ ತಗೊಳಕ್ ಬಂದಿದ್ದೀನಿ. ಆದಿತ್ಯ ನಿಮ್ ಗೆಸ್ಟ್ ಹೌಸ್ಗೆ ನುಗ್ಗಿ ನಿಮ್ಮೆಲ್ಲ ಅಟ್ಯಾಕ್ ಮಾಡ್ದ ಅಂತ ನಿಮ್ ಸೆಕ್ಯೂರಿಟಿ ಹೇಳ್ದ. ಆದಿತ್ಯ ಯಾಕೆ ನಿಮ್ಮನ್ನ ಸಾಯ್ಸಕ್ ಬಂದಿದ್ದ? ಅವನ್ಗೆ ಆ ಥರ ಕೋಪ ಬರಕ್ಕೆ ನೀವೇನಾದ್ರೂ ಮಾಡಿರ್ಬೋದಲ್ವಾ? ರೀ ಆರ್ಯನ್, ನೀವೇ ಏನು ಡಿಫೆನ್ಸ್ ಲಾಯರ್ ತರ ನನ್ನ ಮಗನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀರಾ? ಅವ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ. ನೀವ್ ಹೇಳಿ ರಂಜಿತ್, ನಿಮ್ಮನ್ನ ಸಾಯ್ಸಕ್ ಬಂದಿದ್ದು ಆದಿತ್ಯನೇನಾ? ನಿಮಗೆ ಚಾಕು ಹಾಕಿದ್ದು ಆದಿತ್ಯನೇನಾ? ಹೌದು ರೀ, ಆದಿತ್ಯನೇ ನನ್ನ ಮಗನಿಗೆ ಚಾಕು ಹಾಕೋಕ್ ಬಂದಿದ್ದು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಸೆಕ್ಯೂರಿಟಿ ಅವನು ಹೇಳಿದಂತಾನೆ, ಬರ್ಕೊಡಿ. ಅದನ್ನ ನೀವ್ ಹೇಳೋಗಿಲ್ಲ, ನಿಮ್ಮ ಮಗ ಹೇಳೋದು ಅವರು. ಅವ್ರ ಬಾಯಿಂದ ಸ್ಟೇಟ್ಮೆಂಟ್ ಬಂದ್ರೆ ನಾನು ಬರ್ಕೊಳ್ಳೋದು. ರಂಜಿತಾ, ಹೇಳು, ಆದಿತ್ಯನೇ ಚಾಕು ಹಾಕಿ ಸಾಯಿಸೋದಕ್ಕೆ ಬಂದಿದ್ದು ಅಂತ ಹೇಳು. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ, ನನ್ನ ಮೇಲೆ ಯಾವ ಕೊಲೆ ಪ್ರಯತ್ನ ನಡೆದಿಲ್ಲ. ಹಾಗಂತ ಯಾರು ಹೇಳಿದ್ದು ನಿಮಗೆ? ಏನ್ ಹೇಳ್ತಿದ್ಯೋ ರಂಜಿತ್ ನೀನು? ಈ ಆಸ್ಪತ್ರೆಯಲ್ಲಿ ನಿನಗೆ ನೆನಪಿನ ಶಕ್ತಿ ಹೋಗುವಂತ ಇಂಜೆಕ್ಷನ್ ಏನಾದರೂ ಕೊಟ್ಟಿದಾರ? ಸರಿಯಾಗಿ ಜ್ಞಾಪಿಸ್ಕೊಳ್ಳೋ. ಆದಿತ್ಯನ ತಾನೇ ನಿನಗೆ ಚಾಕು ಹಾಕಿ ಸಾಯಿಸೋದಕ್ಕೆ ಬಂದಿದ್ದು? ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ, ನನಗೆ ಆದಿತ್ಯ ಚಾಕುನೂ ಹಾಕಲಿಲ್ಲ, ಸಾಯಿಸೋದಕ್ಕೂ ಬಂದಿರಲಿಲ್ಲ. ಏನಾಗಿದ್ಯೋ ನಿನಗೆ? ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳು.
ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳಿ ರಂಜಿತ್. ನನಗೆಲ್ಲ ಚೆನ್ನಾಗಿ ನೆನಪಿದೆ. ನನ್ನನ್ನು ಯಾರೂ ಸಾಯಿಸೋದಕ್ಕೆ ಬಂದಿರಲಿಲ್ಲ. ಹಾಂ, ಅಯ್ಯೋ ಲೇ, ಏನಾಗಿದ್ಯೋ ನಿನಗೆ? ಏನಾಗಿದೆ ಹೇಳು. ನೋಡಿ, ನೀವು ಯಾವುದಕ್ಕೂ ಹೆದರ್ಕೊಳ್ಬೇಡಿ. ನಿಮಗೆ ಪ್ರೊಟೆಕ್ಷನ್ ನಾನು ಕೊಡ್ತೀನಿ. ನಿಜ ಹೇಳಿ, ಆದಿತ್ಯ ಯಾಕೆ ಸಾಯ್ಸಕ್ಕೆ ಬಂದಿದ್ದ? ಹೇಳ್ತಾ ಇದ್ದೀನಲ್ಲ ನಾನು, ಆದಿತ್ಯ ನನ್ನ ಸಾಯಿಸೋದಕ್ಕೆ ಬಂದಿರಲಿಲ್ಲ. ಮತ್ತೆ ನನ್ನ ಪ್ರೊಟೆಕ್ಷನ್ನು? ಮತ್ತೆ ಈ ಗಾಯ ಹೇಗಾಯ್ತು? ಹಾಂ, ಅದು ಅದು ನಾನೊಂದು ಹುಡುಗಿನ ಇಷ್ಟಪಡ್ತಿದ್ದೆ. ಅವಳು ನನ್ನ ಮರ್ತು ಬಿಡು ಅಂತ ಹೇಳಿದ್ಲು. ಅದಕ್ಕೆ ಡಿಪ್ರೆಷನಲ್ಲಿ ನಾನೇ ಚುಚ್ಕೊಂಡ್ಬಿಟ್ಟೆ. ಅಷ್ಟೇ ಅಷ್ಟೇ ಅಷ್ಟೇ. ಇನ್ಸ್ಪೆಕ್ಟ್ರೆ, ಐ ಥಿಂಕ್ ನನ್ನ ಮಗ ಇನ್ನೂ ಶಾಕಲ್ಲಿ ಇದ್ದಾನೆ. ಅವ್ನು ಸ್ವಲ್ಪ ಟೈಮ್ ಕೊಡಿ, ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳ್ತಾನೆ. ನಿಮಗೆ ಟೈಮ್ ಬೇಕಾ ರಂಜಿತ್? ನನಗೆ ಯಾವ ಟೈಮು ಬೇಡ, ಏನು ಬೇಡ. ನಾನು ಹೇಳ್ತಾ ಇದ್ದೀನಲ್ಲ, ನನ್ನನ್ನು ಆದಿತ್ಯ ಸಾಯಿಸೋದಕ್ಕೆ ಬಂದಿರಲಿಲ್ಲ. ನಾನೇ ಚಾಕು ಚುಚ್ಕೊಂಡ್ಬಿಟ್ಟೆ ಅಷ್ಟೇ. ಹಾಗಾದ್ರೆ ಆದಿತ್ಯ ನಿಮ್ಗೆ ಗೆಸ್ಟ್ ಹೌಸಿಗೆ ಬರಲೇ ಇಲ್ವಾ? ಬಂದಿದ್ದ, ಕೆಲಸ ಕೇಳ್ಕೊಂಡು ಬಂದಿದ್ದ. ಆಮೇಲೆ ನೋಡೋಣ ಹೋಗಿ ಬಂದು ಹೇಳಿ ಕಳಿಸಿದ್ದೆ. ಅದಾದಮೇಲೆ ನಾನು ಪ್ರೀತಿಸ್ತಿದ್ದು ಹುಡುಗಿ ಬಂದಿದ್ಲು. ಅವಳು ನಿನ್ನ ಇಷ್ಟಪಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ಬೇಜಾರು ಮಾಡಿಕೊಂಡು ಚುಚ್ಕೊಂಡ್ಬಿಟ್ಟೆ ಅಷ್ಟೇ. ಯಾರು ನಿಮ್ಮ ಲವರು? ನನ್ನ ಲವರ್ ಹೆಸರು ಹೇಳಿ. ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅದು ನನ್ನ ಪರ್ಸ್ನಲ್ ಮ್ಯಾಟ್ರ್. ಇನ್ನೇನಾದರೂ ಹೇಳೋದಿದೆಯಾ? ಏನಿಲ್ಲ. ನನಗೆ ತುಂಬ ನೋವ್ತಿದೆ ಸರ್. ನೀವು ಹೊರಡಿ ಪ್ಲೀಸ್, ಹೋಗಿ. ಇದು ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್. ಓದಿ, ಸರಿಯಾಗಿದ್ದರೆ ಸೈನ್ ಹಾಕಿ. ಹಾಂ ಹಾಂ, ಸರಿ ಸರಿ ಇದೆ, ಎಲ್ಲ ಸರಿ ಇದೆ. ಏನಾಗಿದ್ಯೋ ನಿನಗೆ? ಆದಿತ್ಯನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ಸೂರ್ಯ ನಿನ್ನ ಕಾಲಿಗೆ ಬೀಳಿಸುವಂತ ಒಂದು ಒಳ್ಳೆ ಅವಕಾಶನ ವೇಸ್ಟ್ ಮಾಡಿಬಿಟ್ಟೇನೋ. ತಲೆಗೆ ಕೆಟ್ಟಿದ್ದೇನೋ ನಿನಗೆ? ಯಾಕೋ ಹೀಗೆ ಮಾಡಿದೆ? ಡ್ಯಾಡ್ ಪ್ಲೀಸ್ ಕಾಮ್ ಡೌನ್, ಕಾಮ್ ಡೌನ್. ಇವನು ಬರೋದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಸಾಕ್ಷಿ ಇಲ್ಲಿಗೆ ಬಂದಿದ್ದು ಡ್ಯಾಡ್. ನೀನೇನಾದರೂ ಆದಿತ್ಯನ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗಾಕಿಸ್ತೀನಿ ಅಂದ್ಲು. ನಾನೇನು ಮಾಡಲಿ ಹೇಳಿ? ಆದಿ, ಏ ಲೂಸು, ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನು ಇಲ್ಲಿ ಅಂತ ಯಾರು ಹೇಳಿದ್ರು? ಸಾಕ್ಷಿ ಹೇಳಿದ್ಲು. ಏನು ಇದೆಲ್ಲ? ಯಾಕೋ ರಂಜಿತ್ ಚಾಕು ಚುಚ್ಚಕ್ ಹೋದೆ. ಅವ್ನು ಮಾಡಿದ ಕೆಲ್ಸಕ್ಕೆ ಸಾಯಿಸ್ಬೇಡ ಅನ್ಸ್ತಿತ್ತು. ಸಾಯಿಸಕ್ಕೆ ಅಂತಾನೆ ಚಾಕು ಚುಚ್ಚಿದೆ. ಬಡ್ಡಿ ಮಗದು ಚಾಕು ಚಾರ್ತಿರಲಿಲ್ಲ ಅನ್ಸುತ್ತೆ, ಅದಕ್ಕೆ ಉಳ್ಕೊಂಬಿಟ್ಟ. ಆದ್ರೆ ನಾನು ಆಚೆ ಬರ್ತಿದ್ದಾಗೆ ನಾ ಮಾಡೋ ಮೊದಲೇ ಕೆಲಸನೇ ಆ ರಂಜಿತ್ನ ಎತ್ತದು. ಪ್ಲೀಸ್ ಆದಿ, ಹಾಗೆಲ್ಲ ಮಾತಾಡಬೇಡ್ವೋ. ನನಗೆ ತುಂಬ ಭಯ ಆಗುತ್ತೆ. ನಿನ್ನನ್ನು ಚಾಚನ್ನ ಬಿಟ್ರೆ ನನ್ಗೆ ಬೇರೆ ಯಾರಿದ್ದಾರೆ ಹೇಳು? ನೀನು ಈ ರೀತಿ ಮಾಡ್ಕೊಂಡು ಜೈಲ್ ಸೇರಿದ್ರೆ ನಾನು ಏನು ಮಾಡಲಿ? ಇನ್ನೊಂದ್ಸಲ ನೀನು ಕೊಲೆ ಮಾಡೋದ್ರ ಬಗ್ಗೆ ಮಾತಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಏ ಲೂಸು, ಅಳ್ಬೇಡ ಕಣೆ, ಏನೂ ಆಗಲ್ಲ. ಫಸ್ಟ್ ಕನ್ವರ್ಸ್ಕೊ. ಏನು ನಡೀತಿದೆ ಇಲ್ಲಿ? ನೀವು ಯಾಕೆ ಬರಕ್ಕೆ ಹೋದ್ರಿ? ಆರ್ಯ, ಸಾರಿ ಆರ್ಯ ಸರ್, ಆದಿ ಸ್ವಲ್ಪ ರಫ್ ಅಷ್ಟೇ, ಬಟ್ ತುಂಬ ಒಳ್ಳೆಯವನು. ದಯವಿಟ್ಟು ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿಸ್ಬೇಡಿ ಸರ್. ಪ್ಲೀಸ್, ಹೇಗಾದರೂ ಮಾಡಿ ಅವನ್ನ ಬಚಾವ್ ಮಾಡಿ ಪ್ಲೀಸ್. ಪಿಸಿ ಸರ್, ಇವನ್ನ ಹೊರಗೆ ಬಿಡಿ. ಸರಿ ಸರ್. ಇದಕ್ಕೊಂದು ಸೈನ್ ಹಾಕು. ನೀನೇನು ಹೊರಡ್ಬೋದು. ಅಂದ್ರೆ ನನ್ನ ರಿಲೀಸ್ ಮಾಡ್ತಿದ್ಯಾ? ಹೌದು. ಅಂದ್ರೆ ರಂಜಿತ್ ನನ್ನ ಮೇಲೆ ಯಾವ ಕಂಪ್ಲೇಂಟು ಕೊಟ್ಟಿಲ್ಲ? ಇಲ್ಲ, ನಿನಗೂ ಅವನಿಗೂ ಆಗಿರೋ ಚಾಕು ಇರೋದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ದ. ನೀನು ಅವನ ಹತ್ರ ಬರೀ ಕೆಲಸ ಕೇಳ್ಕೊಂಡು ಹೋಗಿದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಪರವಾಗಿಲ್ಲ, ಅಣ್ಣ ಒಳ್ಳೆ ಹವಾನ ಮೇಂಟೈನ್ ಮಾಡಿದ್ದಾರೆ. ನೀನು ರಿಲೀಸ್ ಆಗ್ತಿರೋದು ಒಬ್ಬ ತಮ್ಮನಾಗಿ ತುಂಬ ಸಂತೋಷ ಆಗ್ತಿದೆ, ಆದರೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ತುಂಬ ಡಿಸಪಾಯಿಂಟ್ ಆಗ್ತಿದೆ. ಸಂತೋಷ ಆಗುತ್ತೆ ಬ್ರದರ್, ನೀನು ನಿನ್ನ ಕೆಲಸ ಕೊಡೋ ಗೌರವ ನೋಡಿ. ರಂಜಿತ್ ಮೇಲೆ ನೀನು ಅಟ್ಯಾಕ್ ಮಾಡಿದಂತೂ ನಿಜ. ಈಗಲೂ ಬಿಟ್ಟರೆ ಅವನ್ನ ಕೊಲ್ಲೋಷ್ಟು ಕೋಪ ಇದೆ ಅಂತ ಹೇಳ್ತಿದ್ಯಾ. ಆದರೆ ರಂಜಿತ್ ನೋಡಿದರೆ
ಅವನಿಗೀಗಾಗೋ ಹಿಂದೆ ನಿನ್ನ ಕೈವಾಡ ಏನೂ ಇಲ್ಲ ಅಂತ ಹೇಳ್ತಿದ್ದಾನೆ. ರಂಜಿತ್ತು ಮತ್ತು ನಿನ್ನ ಮಧ್ಯೆ ಏನೋ ಗುಟ್ಟಿದೆ, ಅದಂತೂ ನಿಜ. ಅದೇನು ಗುಟ್ಟು ಅಂತ ನಾನು ಪತ್ತೆ ಹಿಡಿತೀನಿ. ಅಲ್ಲಿವರೆಗೂ ನೀವು ಸೇಫ್ ಝೋನಲ್ಲಿ ಇರ್ತೀರ. ತಪ್ಪು ಮಾಡಿದ ಯಾರೇ ಆಗಿರಲಿ, ಅವ್ರ ಜಾಗ ಇದೆ. ಆಲ್ ದಿ ಬೆಸ್ಟ್ ಬ್ರದರ್. ನಿನ್ನ ಕೆಲಸಕ್ಕೆ ಜಯ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಕಾನೂನಿಗೆ ನೀನು ಗೌರವ ಕೊಡೋದು ನೋಡಿ ತುಂಬಾ ಖುಷಿ ಆಯಿತು. ಸರಿ, ಫಸ್ಟ್ ಮನೆಗೆ ಹೋಗು. ಆರ್ತಿ ಅಮ್ಮ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ನನ್ನ ತಮ್ಮ ಕರ್ತವ್ಯದಲ್ಲಿ ಖಡಕ್ಕು, ಆದರೆ ಸೆಂಟಿಮೆಂಟಲ್ ಸಾಫ್ಟು. ಬರ್ತೀನಿ ಬ್ರದರ್. ಸಾರಿ, ಹೋಗ್ತೀನಿ ಬ್ರದರ್. ಹಲೋ ಸರ್. ರಂಜಿತ್ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ರಾ? ಎಸ್ ಸರ್. ಸರಿ, ಈಗ ಅವನು ಹೇಳಿಕೆ ಆದ್ರದ ಮೇಲೆ ಆದಿತ್ಯನ ವಿರುದ್ಧ FIR ರೆಡಿ ಮಾಡಿ. ಸಾರಿ ಸರ್, FIR ಫೈಲ್ ಮಾಡೋಕ್ಕಾಗಲ್ಲ. ಕೇಸ್ ಬಿದ್ದೋಯ್ತು. ವಾಟ್? ಯಾಕೆ? ರಂಜಿತ್ತು ಆದಿತ್ಯನ ವಿರುದ್ಧ ಯಾವ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಸರ್. ಮತ್ತೆ ಏನಂತ ಹೇಳಿಕೆ ಕೊಟ್ಟಿದ್ದಾರೆ? ಲವ್ ಫೇಲಿಯರ್ ಆಗಿತ್ತು, ಅದಕ್ಕೆ ಹೀಗೆ ಮಾಡ್ಕೊಂಡೆ ಅಂತ ಹೇಳ್ದ. ಆದಿತ್ಯಂಗೂ ನಡೆದಿರೋ ಘಟನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇಂಪಾಸಿಬಲ್. ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಇಲ್ಲ ಸರ್, ಇದು ನಿಜ. ನಾನು ಈಗ ತಾನೇ ಹಾಸ್ಪಿಟ್ಲಿಂದ ಸ್ಟೇಟ್ಮೆಂಟ್ ತೊಗೊಂಡು ಬರ್ತಿದ್ದೀನಿ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಸ್ಟೇಟ್ಮೆಂಟು ಮತ್ತು ಸಿಗ್ನೇಚರ್ ಹಾಕಿರೋ ಪೇಪರ್ ಎರಡೂ ನಿಮ್ಮ ಮನೆಗೆ ತೊಗೊಂಡು ಬರ್ತೀನಿ ಸರ್. ನೋ, ಇಟ್ಸ್ ಓಕೆ. ನನಗೆ ಆ ಸ್ಟೇಟ್ಮೆಂಟ್ ಸ್ಕ್ಯಾನ್ ಮಾಡಿ ಕಳಿಸಿ. ಶ್ಯೂರ್ ಸರ್. ಆದರೆ ಆರ್ಯ, ರಂಜಿತ್ ಕೊಟ್ಟಿರೋ ಹೇಳಿಕೆ ಸುಳ್ಳು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹೌದು ಸರ್, ರಂಜಿತ್ ಕೊಟ್ಟಿರೋ ಸ್ಟೇಟ್ಮೆಂಟ್ 100% ಸುಳ್ಳು. ಆದರೆ ಯಾಕೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ ಸರ್. ಮೋಸ್ಟ್ಲಿ ಆದಿತ್ಯ ಮತ್ತೇನಾದರೂ ಮಾಡ್ಬೋದು ಅನ್ನೋ ಭಯಕ್ಕೆ ಈ ಥರ ಕೊಟ್ಟಿರ್ಬೋದು ಅನಿಸುತ್ತೆ. ಆದರೆ ಒಂದಂತೂ ನಿಜ ಸರ್, ಆದಿತ್ಯ ಮತ್ತು ರಂಜಿತ್ ಮಧ್ಯ ಏನೋ ದ್ವೇಷ ಇದೆ. ಅದಿಷ್ಟಕ್ಕೆ ಮುಗ್ದಿಲ್ಲ ಸರ್. ಓಕೆ, ನೀವು ರಂಜಿತ್ ಮತ್ತು ನಿಮ್ಮ ಬ್ರದರ್ ಮೇಲೆ ಒಂದು ಕಣ್ಣಿಟ್ಟಿರಿ. ರಂಜಿತ್ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಯಾಕೆ ನಿಮ್ಮ ಬ್ರದರ್ನ ಬಚಾವ್ ಮಾಡಿದ್ರು ಅಂತ ನಾವು ಪತ್ತೆ ಮಾಡಲೇಬೇಕು. ಸರಿ ಸರ್. ತಗೋ, ಊಟ ಮಾಡು. ನನಗೇನು ಬೇಡಮ್ಮ. ಯಾಕೆ ಬೇಡ ಅಂತ್ಯ? ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನೀನು. ಸ್ವಲ್ಪ ಊಟ ಮಾಡು. ನನ್ನ ಆದಿತ್ಯ ಏನು ತಿನ್ನೋದನೋ ಇಲ್ವೋ ಗೊತ್ತಿಲ್ಲ. ಅವನನ್ನು ಯಾರು ನೋಡ್ಕೊಳ್ತಾ ಇದ್ದಾರೋ ಏನೋ. ಅವನ ಬಗ್ಗೆ ಯೋಚನೆ ಮಾಡಬೇಡ್ವೆ. ಆರ್ಯ ಅವನಿಗೆ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾನೆ. ಆದಿ ಖಂಡಿತ ಮನೆಗೆ ಬರ್ತಾನಮ್ಮ. ನನ್ನ ಮಾತು ನಂಬಿ ಅವನಿಗೇನು ತೊಂದರೆ ಆಗಿರಲ್ಲ. ಅವನ ಮೇಲಿರೋದು ಅಟೆಂಪ್ಟ್ ಮಾಡ್ರ ಕೇಸ್ ಕಣೆ. ಅವನು ಹೇಗೆ ಹೊರಗಡೆ ಬರ್ತಾನೆ? ಸೂರ್ಯ ಅವ್ರ ಹತ್ರ ಲಾಯರ್ ಬೇರೆ ಹೇಳಿದ್ದಾರೆ ಆದಿತ್ಯಂಗೆ ಬೇಲ್ ಸಿಗೋದು ಕಷ್ಟ ಅಂತ. ಅಮ್ಮ ಅಮ್ಮ, ನಿಮ್ಗೊಂದು ಸರ್ಪ್ರೈಸ್ ಇದೆ. ನನ್ನ ಕಷ್ಟ ನನಗೆ, ಅದೇ ನಮ್ಮ ನಿನ್ನ ಸರ್ಪ್ರೈಸು. ಆದಿ ಅದಿ ಅದಿ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ ಕಣೋ. ನೀನು ನಿಜವಾಗ್ಲೂ ಹೊರಗಡೆ ಬಂದಿದ್ಯಾ? ಹ್ಞೂಮ್ಮ, ಯಾಕೆ ನಂಬಕ್ಕಾಗ್ತಿಲ್ವಾ? ಈಗ ತಾನೇ ನಿಮ್ಮಮ್ಮ ನಿನ್ನ ಬೇಲ್ ಬಗ್ಗೆ ಮಾತಾಡೋದಕ್ಕೆ ಲಾಯರ್ ಹತ್ರ ಹೊರಟಿದ್ಲು. ಆದಿತ್ಯ, ನೀನು ಹೇಗೋ ಹೊರಗಡೆ ಬಂದೆ. ನನಗೆ ನಂಬೋಕೆ ಆಗ್ತಾ ಇಲ್ಲ ಕಣೋ. ಸಾಕ್ಷಿ ಹೇಳ್ತಾ ಇದ್ಲು ನೀನು ಬರ್ತೀಯ ಅಂತ. ಸಾಕ್ಷಿ, ನೀನು ಹೇಳ್ದಾಗೆ ನಿಜ ಆಯ್ತು ಕಣೆ. ನೋಡಿದ್ರಮ್ಮ, ನಾನು ಹಾಗೆಲ್ಲ ಸುಮ್ಮನೆ ಹೇಳಲ್ಲ. ಹೌದು, ನೀನು ಹೇಗೆ ಹೊರಗಡೆ ಬಂದೆ? ನಿನಗೆ ಯಾರು ಬೇಲ್ ಕೊಡ್ಸಿದ್ರು? ಬೇಲ್ಗಿಲ್ ಏನೂ ಇಲ್ಲ ಅಮ್ಮ, ಹಾಗೆ ನಿಮ್ಮ ಮಗ ಬಿಟ್ಬಿಟ್ರು. ಹೌದಾ? ಬೇಲ್ ಇಲ್ದೆ ಆರ್ಯ ಹೇಗೋ ಬಿಟ್ಟಾನಿದ? ಆ ರಂಜಿತ್ತು ನನ್ನ ಮೇಲೆ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, ಅದಕ್ಕೆ ಬಿಟ್ಟ. ಏನು? ರಂಜಿತ್ ನಿನ್ನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ಲಿಲ್ವಾ? ಹ್ಞೂ ಅಮ್ಮ, ಅದಕ್ಕೆ ಆರ್ಯ ಅವರು ಆ ದಿನ ಬಿಟ್ಟು ಕಳಿಸಿದ್ದು. ಇಲ್ಲ ಅಂದ್ರೆ ಆ ದಿನ ಮುಂದೆ ಬಂದಿರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಇಲ್ಲ, ಆದಿತ್ಯ ರಂಜಿತ್ನ ಕೊಲೆ ಮಾಡಕ್ ಹೋಗಿದ್ದ. ಆದ್ರೆ ರಂಜಿತ್ ಆದಿತ್ಯನ ಬಗ್ಗೆ ಅಗೇನೆಸ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ನಂಗೆ ಇದನ್ನೆಲ್ಲ ನಂಬೋಕ್ ಆಗ್ತಾ ಇಲ್ಲ. ಇವಾಗ ಏನೀಗ? ನಮ್ಮ ಬಗ್ಗೆ ನಿಂಗೆ ಇಷ್ಟ ಆಗಿಲ್ವಾ? ಸರಿ ಬಿಟ್ಟು ನಾವು ವಾಪಸ್ ಹೋಗ್ತೀವಿ. ಹಾಗಲ್ಲ ಕಣೋ, ನಿನ್ನ ಇಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ. ಅದು ಹೇಗಾಯ್ತು ಅಂತ ಅಮ್ಮ ಕೇಳ್ತಿದ್ದಾಳಷ್ಟೇ. ಅಮ್ಮ, ನೀವು ಆ ಸ್ಕೂಲ್ ಪ್ರಿನ್ಸಿಪಲ್ ಅಲ್ವಾ? ನಿಮ್ಮ ಮೇಲಿನ ಗೌರವದಿಂದ ಆದಿ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ. ರಂಜಿತ್ಗೆ ನನ್ನ ಮೇಲೆ ಗೌರವ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ.
ರಂಜಿತ್ಗೆ ನನ್ನ ಮೇಲೆ ಯೋಚನೆ ಮಾಡಿ ಮಾಡಿ ಮೀಟರ್ ಆಫ್ ಆಗಿದೆ ಅನ್ಸುತ್ತೆ. ಎಲ್ಲಿ ನಾನು ಬೇರೆ ವಾಪಸ್ ಬಂದು ಮತ್ತೆ ಚೂರಿ ಆಗ್ತೀನಿ ಅಂತ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ. ಹಾ ಇರ್ಬೋದು. ಇಲ್ಲಮ್ಮ, ಆದಿ ರಿಲೀಸ್ ಆಗೋದಕ್ಕೆ ಕಾರಣ ಸಾಕ್ಷಿನೇ. ಏನು ಆದಿತ್ಯ ರಿಲೀಸ್ ಆಗೋಕೆ ಸಾಕ್ಷಿನ ಕಾರಣ? ಹೇಗೆ? ಸಾಕ್ಷಿ ಸ್ಕೂಟಿ ತಗೊಂಡೋಗೋದಕ್ಕೆ ನಮ್ಮ ಅಂಗಡಿ ಹತ್ರ ಬಂದಿದ್ದಾಗ ಹೇಗಾದ್ರೂ ಮಾಡಿ ಆದಿತ್ಯನ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ಲು. ನಿರೋಷನ್ ಹತ್ರ ಮಾತಾಡ್ತೀನಿ ಅಂತ ಹೋಗಿ ಆಸ್ಪತ್ರೆಗೆ ಹೋಗಿ ರಂಜಿತ್ನ ಮಾತಾಡ್ಸ್ಕೊಂಡು ಬಂದಿದ್ಯಾ? ನಿಜ ಹೇಳು ಸಾಕ್ಷಿ, ಆದಿತ್ಯನ ಬಗ್ಗೆ ಅಗೇನೆಸ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ರಂಜಿತ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ ಹೋಗಿದ್ಯಾ? ಹೌದಮ್ಮ, ಹೋಗಿದ್ದೆ. ನನ್ನನ್ನು ಕಾಪಾಡಕ್ಕೆ ಆ ಲೋಫರ್ ಜೊತೆ ಯಾಕೆ ಹೋಗಿದ್ದೆ ಸಾಕ್ಷಿ ನೀನು? ಹೇಳೆ, ನನಗೊಂದು ಮಾತು ಹೇಳ್ತೀನಿ. ನಾನು ರಂಜಿತ್ನ ಮೀಟ್ ಮಾಡಕ್ ಹೋಗಿದ್ಯಲ್ಲ, ಅವ್ನು ನಿನ್ ಜೊತೆ ಎಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾನೆ. ಯಾವುದೇ ಮೇಲೆ ಅವನ್ನ ಮೀಟ್ ಮಾಡಕ್ ಹೋದೆ ನೀನು? ಅದಕ್ಕೋಸ್ಕರ ಹೋದೆ ಅಮ್ಮ. ನನಗೋಸ್ಕರ ಅಂತ ದೊಡ್ಡ ರಿಸ್ಕ್ ಯಾಕಮ್ಮ ತಗೊಂಡೆ? ನೀನ್ ನನಗೋಸ್ಕರ ಯಾರನ್ನೂ ಕೊಲೆ ಮಾಡಿ ಜೈಲಿಗೆ ಹೋಗುವಾಗ ರೆಡಿ ಇರುವಾಗ ನಾನು ನಿನಗೋಸ್ಕರ ಇಷ್ಟು ಮಾಡಬಾರ್ದು ಆದಿ? ನೀನು ಅಂದ್ರೆ ಅಮ್ಮನ ಜೀವ. ನೀನ್ ಅರೆಸ್ಟ್ ಆದೆ ಅಂತ ಊಟ ತಿಂಡಿ ಬಿಟ್ಟಿದ್ರು, ಅದಕ್ಕೆ ಹೀಗೆಲ್ಲ ಮಾಡಿದೆ. ನಿನ್ನಂತ ಅಣ್ಣ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಕಣೋ. ಅದಕ್ಕೋಸ್ಕರ ನಾನು ಯಾರ ಕಾಲಿಗಾದ್ರೂ ಬೀಳ್ತೀನಿ, ಯಾವ ರಿಸ್ಕ್ ಆದ್ರೂ ತಗೊಳ್ತೀನಿ. ನೀನ್ ನಮ್ಮೆಲ್ಲರೂ ಶಕ್ತಿ ಕಣೋ. ನೀನೊಬ್ಬ ಇದ್ರೆ ನಾವೆಲ್ಲರೂ ಧೈರ್ಯವಾಗಿ ಬದುಕ್ತೀವಿ. ನೀನೇ ಇಲ್ಲ ಅಂದ್ರೆ ನಾವ್ ಯಾವ ಧೈರ್ಯದ ಮೇಲೆ ಬದುಕೋದು? ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಕಣೋ. ಅದಕ್ಕೆ ರಂಜಿತ್ ಹತ್ರ ಹೋಗಿ ಮಾತಾಡ್ದೆ. ಅಮ್ಮ ಅಮ್ಮ, ಏನ್ ಸೂರ್ಯ? ನಮ್ಮ ಲಾಯರ್ ಫೋನ್ ಮಾಡಿದ್ರು, ಆದಿತ್ಯಗೆ ಬೇಲ್ ಸಿಕ್ಕಿದೆಯಂತೆ. ನಾನು ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ. ಸರಿಪ, ಹೋಗಿ ಕರ್ಕೊಂಡ್ ಬಾ. ಆರ್ತಿಗೆ ನೆಮ್ಮದಿ ಆಗ್ಲಿ. ಅಮ್ಮ, ಆರ್ತಿನೇ ಫೋನ್ ಮಾಡಿದ್ರೆ. ಆದಿತ್ಯನ ಬಗ್ಗೆ ವಿಚಾರಿಸಕ್ಕಿರ್ಬೇಕು ನೋಡು. ಹಲೋ ಆರ್ತಿ ಅವರೇ, ಆದಿತ್ಯಂಗೆ ಬೇಲ್ ಸಿಕ್ಕಿದೆಯಂತೆ. ನಮ್ಮ ಲಾಯರ್ ಫೋನ್ ಮಾಡಿದ್ರು. ಇನ್ನು ಅರ್ಧ ಗಂಟೆಯಲ್ಲಿ ಅವ್ನು ನಿಮ್ಮ ಮುಂದೆ ಇರ್ತಾನೆ. ಸೂರ್ಯ ಅವರೇ, ಆದಿತ್ಯ ಬಿಡುಗಡೆ ಆಗಾಯ್ತು. ಹೌದಾ? ಬಿಡುಗಡೆಯಾಗಿ ಮನೆಗೆ ಬಂದಾಯ್ತಾ? ಹೌದು ಸೂರ್ಯ ಅವರೇ, ಈ ವಿಷಯನ ನಿಮ್ಗೆ ಮೊದಲು ಹೇಳೋಣ ಅಂತ ಫೋನ್ ಮಾಡಿದೆ. ತುಂಬ ಸಂತೋಷ ಆಯಿತು. ಅದೇ ನಮ್ಮ ಲಾಯರ್ ಈಗ ಫೋನ್ ಮಾಡಿದ್ರು, ಬೇಲ್ ಸಿಗೋದಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂತ. ರಂಜಿತ್ ಆದಿತ್ಯನ ಬಗ್ಗೆ ಯಾವುದೇ ರೀತಿ ಅಗೇನೆಸ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ಲಿಲ್ವಂತೆ, ಅದಕ್ಕೆ ಆದಿತ್ಯನ ರಿಲೀಸ್ ಮಾಡಿದ್ರಂತೆ. ಹೌದಾ? ಗುಡ್. ರಂಜಿತ್ ಹತ್ರ ಮಾತಾಡಿದ ವಿಷಯ ನನಗೆ ಹೇಳೇ ಇಲ್ಲ. ನೀವು ಮುಂಚೆನೇ ಹೇಳಿದ್ದಿದ್ರೆ ಆದಿತ್ಯನ ಬೇಲ್ಗೆ ಇಷ್ಟೊಂದು ಕಷ್ಟಪಡೋ ಅಗತ್ಯ ಇರ್ತಿರ್ಲಿಲ್ಲ. ರಂಜಿತ್ ಹತ್ರ ನಾನು ಮಾತಾಡಿಲ್ಲ ಸೂರ್ಯ ಅವರೇ, ಸಾಕ್ಷಿ ಮಾತಾಡಿದ್ಲಂತೆ. ಸಾಕ್ಷಿ ಹೇಳಿದ್ದು ಅಂತ ರಂಜಿತ್ ಆದಿತ್ಯನ ಬಗ್ಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ಲಿಲ್ವಂತೆ. ಸಾಕ್ಷಿ ಈಗ ತಾನೇ ಹೇಳಿದ್ರು ನನಗೆ. ಏನು? ಆದಿತ್ಯನ ವಿರುದ್ಧ ಹೇಳಿಕೆ ಕೊಡಬೇಡ ಅಂತ ಸಾಕ್ಷಿ ರಂಜಿತ್ ಹತ್ರ ಮಾತಾಡಿಲ್ಲ ಅಂತ? ಹೌದು ಸೂರ್ಯ ಅವರೇ, ತನ್ನ ಅಣ್ಣನ ಬಚಾವ್ ಮಾಡೋದಕ್ಕೋಸ್ಕರ ಸಾಕ್ಷಿ ರಂಜಿತ್ನ ಮೀಟ್ ಮಾಡಿ ರಂಜಿತ್ ಹತ್ರ ಆದಿತ್ಯನ ಬಗ್ಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಕೇಳ್ಕೊಂಡಿದ್ದಾಳೆ. ರಂಜಿತ್ ಬೇರೆ ಸಾಕ್ಷಿನ ಲವ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಅವನು ಸಾಕ್ಷಿ ಮಾತಿಗೆ ಬೆಲೆ ಕೊಟ್ಟಿದ್ದಾನೆ. ನೋಡಿ ಸೂರ್ಯರೇ, ಸಾಕ್ಷಿಗೆ ಎಷ್ಟು ಆದಿತ್ಯನ ಮೇಲೆ ಪ್ರೀತಿ ಇದೆ ಅಂತ. ಆದಿತ್ಯ ಬಿಡುಗಡೆಯಾಗಿ ಬಂದಿದ್ದಕ್ಕೆ ನನಗೆ ಸಂತೋಷ ಇದೆ ಆರ್ತಿ ಅವರೇ. ಆದರೆ ಆ ರಂಜಿತ್ ಹತ್ರ ಮಾತಾಡೋದಕ್ಕೆ ಸಾಕ್ಷಿ ಒಬ್ಳನ್ನೇ ನೀವು ಯಾಕೆ ಕಳಿಸಿದ್ರಿ? ಅವಳು ಈಗ ತಾನೇ ಎಷ್ಟೊಂದು ಸೂಕ್ಷ್ಮ ಪರಿಸ್ಥಿತಿಯಿಂದ ಹೊರಗೆ ಬಂದಿದ್ದಾಳೆ. ಅವಳು ಬದುಕಿದ್ದೇ ಹೆಚ್ಚು. ಅದು ಅಲ್ಲದೆ ಸಾಕ್ಷಿ ಈಗ ಮಾಡ್ಕೊಳ್ಳೋದಕ್ಕೆ ರಂಜಿತೇ ಕಾರಣ ಇರ್ಬೋದಾ ಅಂತ ನಮ್ಮೆಲ್ರಿಗೂ ಅನುಮಾನ ಇದೆ. ಅಂಥದ್ರಲ್ಲಿ ಅವಳೊಬ್ಬಳನ್ನ ಯಾಕೆ ಕಳಿಸಿದ್ರಿ? ಸೂರ್ಯರೇ, ಆದಿತ್ಯ ಬಿಡುಗಡೆ ಆಗಲಿ ಅಂತ ನಾನು ಸಾಕ್ಷಿನಲ್ಲಿ ಕಳಿಸಿಲ್ಲ. ನಿಮಗೆ ನಿಮ್ಮ ಮಗ ಆದಿತ್ಯನ ಕ್ಷೇಮ ಮಾತ್ರ ಮುಖ್ಯ ಆಯಿತು ಅಂತ ಯಾರಿಗಾದ್ರೂ ಅನ್ಸಲ್ವಾ? ಇಲ್ಲ ಅಂದ್ರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಸಾಕ್ಷಿ ಒಬ್ಳನ್ನ ರಂಜಿತ್ ಹತ್ರ ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಲ್ವಾ? ಸಾಕ್ಷಿಗೆ ನಾನು ರಂಜಿತ್ ಹತ್ರ ಮಾತಾಡು ಅಂತ ಕಳಿಸ್ತಿಲ್ಲ ಸೂರ್ಯರೇ. ನನಗೂ ಪರಿಜ್ಞಾನ ಅನ್ನೋದಿದೆ.
ಆದಿತ್ಯ ನನ್ನ ಸ್ವಂತ ಮಗ. ಸಾಕ್ಷಿ ನನ್ನ ಹೊಟ್ಟೆಲಿ ಹುಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾನು ರಂಜಿತ್ ಹತ್ರ ಮಾತಾಡೋಕೆ ಕಳಿಸಿದ್ದೀನಿ ಅಂತ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವತ್ತೂ ಆದಿತ್ಯ ಮತ್ತು ಸಾಕ್ಷಿ ವಿಷಯದಲ್ಲಿ ಭೇದ ಭಾವ ಮಾಡ್ದೋಳಲ್ಲ. ಅವಳು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚು ಸೂರ್ಯ ಅವರೇ. ಸಾಕ್ಷಿ ಒಬ್ಳನ್ನ ಕಳಿಸೋ ಬದಲು ನೀವಾಗ್ಲಿ ಶೋಭಮ್ಮ ಆಗಲಿ ಜೊತೆಗೆ ಹೋಗ್ಬೋದಿತ್ತು ತಾನೆ. ಸೂರ್ಯ ಅವರೇ, ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ರಂಜಿತ್ನ ಮೀಟ್ ಮಾಡೋಂಥ ಸಾಕ್ಷಿಗೆ ನಾನು ಹೇಳ್ಕೊಡ್ಲಿಲ್ಲ. ಅವಳಿಗೆ ಅವಳು ಹೋಗಿದ್ದು. ನನಗೆ ಈ ವಿಷಯ ಗೊತ್ತಾಗಿದ್ದು ಈಗಲೇ. ಆದಿತ್ಯ ರಿಲೀಸ್ ಆಗಿ ಬಂದಮೇಲೆ ಈ ವಿಷಯ ಗೊತ್ತಾಗಿತ್ತು. ಸಾಕ್ಷಿ ಆದಿತ್ಯನ ಬಿಡ್ಸೋಕ್ಕೋಸ್ಕರ ರಂಜಿತ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ. ದಯವಿಟ್ಟು ನನ್ನ ಮಾತು ನಂಬಿ. ಇದ್ರಲ್ಲಿ ನನ್ನ ತಪ್ಪು ಏನಿಲ್ಲ ಸೂರ್ಯ ಅವರೇ. ಬೇಕಾದ್ರೆ ಸಾಕ್ಷಿ ಕೈಲೇ ಫೋನ್ ಕೊಡ್ತೀನಿ, ನೀವು ಅವಳ ಹತ್ರನೇ ಕೇಳಿ. ಬೇಡ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನೇ ಅಲ್ಲಿಗೆ ಬರ್ತೀನಿ.